ನಮ್ಮ ಹೆಸರು ಗಂಗಣ್ಣ ಅಂದ್ಬಿಟ್ಟು PSI. ಈಗ ಅಲ್ಲಿ ನಂದಗುಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಸ್ವಾಮಿ ನಮ್ಮ ಅಯ್ಯಪ್ಪ ಸ್ವಾಮಿ ಧರ್ಮಶಾಸ್ತ್ರ ಸೇವಾ ಮಂಡಳಿಯ ಗೌರವನ ಅಧ್ಯಕ್ಷರಾದಂಥ ಶ್ರೀ ಅಡಿಗ ಸ್ವಾಮಿಗಳಿಗೆ ಬಗ್ಗೆ ಎರಡು ಮಾತಾಡಲು ಇಚ್ಛೆಪಡುತ್ತೇನೆ. ಹಾಗಾಗಿ ಎರಡು ಮಾತಾಡಲು ಅನುಕೂಲ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನಂದರೆ ಸ್ವಾಮಿ, ಚಿಕ್ಕ ಮಕ್ಕಳಿಂದ ಶಾಲೆಯಲ್ಲಿ ನಮಗೆ ವಿದ್ಯೆ ಕಲಿಸೋಕ್ಕೆ ಬೋಧನೆ ಮಾಡೋಕ್ಕೆ ಗುರುಗಳಿರ್ತಾರೆ. ಹಾಗೆಯೇ ನಮ್ಮ ಶಬರಿಮಲೆ ಟೀಮ್ನಲ್ಲಿ ಅಂದರೆ ಶಬರಿಮಲೆ ಯಾತ್ರೆಗೆ ಹೋಗಬೇಕಾದ್ರೆ ಒಬ್ಬ ಗುರುಗಳು ಬೇಕೇ ಬೇಕು, ಅದು ದೈವ ನಿಮಿತ್ತ. ಹಾಗಾಗಿ ನಾವು ಗುರುಗಳನ್ನ ಪಡೆದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ನಮ್ಮ ಅಡಿಗ ಸ್ವಾಮಿಗಳು ಆ ಸ್ವಭಾವದರು. ಹಾಗಾಗಿ ಏನಂದರೆ ನಾವು ಸುಮಾರು ಇಲಾಖೆಯಲ್ಲಿದ್ದಾಗ ಸುಮಾರು 97ವರೆಗೂ ನಾವು ಮಾಲೆ ಹಾಕಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದು. ನಮಗೆ ಯಾರು ಒಳ್ಳೆಯ ಗುರುಗಳು ಸಿಗಲಿಲ್ಲ. ಹಾಗಾಗಿ ನಾವು ಕೆಲವು ಹತ್ತಿರದಲ್ಲಿ ವ್ರತ ಗೀತ ಎಲ್ಲ ಸ್ವಲ್ಪ ಕಮ್ಮಿ, 5 ದಿವಸ 9 ದಿವಸ 7 ದಿವಸ ಆ ರೀತಿ ಹಾಕ್ಕೊಂಡು ನಾವು ದರ್ಶನಕ್ಕೆ ಹೋಗಿದ್ದು. ಸುಮಾರು ಈಗ ನಂದು 20ನೇ ಪಡಿ. ಆದರೂ ನಾನು ನೆಲಮಂಗಲಕ್ಕೆ ವರ್ಗಾವಣೆ ಆಗಿ ಬಂದಾಗ ಸುಮಾರು ಸ್ವಾಮಿಗಳು ನಮ್ಮ ಎದುರುಗಡೆ ದೀಪಶ್ರೀ ಹೋಟ್ಲ್ ಹತ್ರ ಹೋದಾಗ ಸುಮಾರು ಸ್ವಾಮಿಗಳು ಕೂತ್ಕೊಂಡರು. ನಾವು ಏನಪ್ಪ ನಮಗೆ ಇಷ್ಟು ವರ್ಷ ಮಾಡಿ ಸುಮ್ಮನೆ ಆಗ್ಬಿಡ್ಬಲ್ಲ ಅಂತ 1-2 ವರ್ಷ ಗ್ಯಾಪ್ ಕೊಟ್ಟೆ. ಆಗ ಸ್ವಾಮಿಗಳಿಗೆಲ್ಲ ನಮ್ಮ ಏನು ನಾರಾಯಣ ಗುಪ್ತ ಸ್ವಾಮಿಗಳು, ಕುಸುಮ ಸ್ವಾಮಿಗಳು ಮತ್ತು ಗುಪ್ತ ಸ್ವಾಮಿಗಳು, ಆಮೇಲೆ ನವೀನ್ ಸ್ವಾಮಿಗಳು, ಇವರೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನಾವು ಸುಮ್ಮನೆ ಹಿಂಗೆ ಸುಮ್ಮನೆ ನಮ್ಮನ್ನ ಕರ್ಕೊಂಡು ಹತ್ರ ಬಂದರೆ ಅಂತ ಈಗ ಕೇಳಿದ್ರು ಸುಮ್ಮನೆ. ಆಗ ಸುಮ್ಮನೆ ಗುರುಸ್ವಾಮಿಗಳು ಒಂದು ಮಾತನ್ನು ನಿಂದರು. ಆಗ ನನಗೆ ಅಲ್ಲಿ ಹೋಟ್ಲಲ್ಲಿ ಒಂದೇ ಮಾತು ಹೇಳಿ, ಸುಮ್ಮನೆ ನೀವು ಇಲಾಖೆಯಲ್ಲಿ ಇದ್ಕೊಂಡು ವ್ರತ ಮಾಡ್ಕೊಂಡು ಬರ್ತೀರಾ ಸ್ವಾಮಿ ನಮ್ಮ ಜೊತೆ ಅಂದರು. ಆಗ ನಾನು ಹೇಳಿದೆ, ಅತಿಯಾದು ವ್ರತ ಕಮ್ಮಿ ಸ್ವಾಮಿ ನಮ್ಮದು, ಆದಷ್ಟು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಸ್ವಾಮಿ, ತಮ್ಮ ಆಶೀರ್ವಾದ ಇದ್ದರೆ ಬರ್ತೀವಿ ಅಂತ ಹೇಳಿದೆ. ಸರಿ, ಆಗ ನಮಗೆ ಉತ್ತೇಜನ ಕೊಟ್ಟು ಸ್ವಾಮಿಗಳು ಇದು ಮಾಡಿದ್ರು. ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸರಳ ಜೀವಿ. ಎಷ್ಟು ಸರಳ ಜೀವಿ ಅಂದರೆ ಅವರ ಒಂದು ಮಾತುಗಳಲ್ಲೇ ನಮಗೆ ಎಷ್ಟೋ ಒಂದು ಜೀವನದಲ್ಲಿ ಪಾಠ. ಹಾಗಾಗಿ ಅದಕ್ಕೆ ಗುರುಗಳು ಪಾಠಶಾಲೆಯಲ್ಲಿ ಗುರುಗಳು ಹೇಗಿರ್ತಾರೋ ಹಾಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಒಬ್ಬರು ಗುರುಗಳು ಅಂತೇಳಿ ನಾವು ಇದು ಮಾಡಿಕೊಂಡು, ನಾನು ಸುಮಾರು ಸತಿ ವ್ರತ ಇದು ಏನು ಇಲ್ಲದಲ್ಲೇ ಅಂದರೆ 3 ದಿವಸ 4 ದಿವಸ ಮಾಲೆ ಹಾಕ್ಕೊಂಡು ಸುಮ್ಮನೆ ಎಲ್ಲರ ಜೊತೆನೂ ಹೋಗಿ ಸೇರ್ಕೊಂಡು ಹೋಗಿ ಬಂದ್ಬಿಡ್ತಾಯಿದ್ದು. ಬಟ್ ಈ ಟೀಮ್ನಲ್ಲಿ ಬಂದಮೇಲೆ ನನಗೆ ಎಷ್ಟು ಇದು ಅಂದರೆ ಹೇಳ್ಬಾರ್ದು. ಅದು ಅಷ್ಟು ಭಕ್ತಿ ಭಾವ, ಅಷ್ಟು ಜನನ ಸೇರಿಸಿ ಸ್ವಾಮಿಗಳಾಗಲಿ ಎಲ್ಲರೂ, ಆಮೇಲೆ ಟೀಮ್ನಲ್ಲಿ ಪ್ರತಿಯೊಬ್ಬರು ಸ್ವಾಮಿ ಅವರು ಗುರುಸ್ವಾಮಿಗಳು ಅನ್ನೋದು ತೋರಿಸ್ಕೊಳ್ಳೋದೇ ಇಲ್ಲ, ಅಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಸಮವಸ್ತ್ರ. ಅವರು ಗುರುಸ್ವಾಮಿಗಳು ಕೆಲವು ಅಯ್ಯಪ್ಪ ಟೀಮ್ಗಳೆಲ್ಲ ಗುರುಸ್ವಾಮಿಗಳ ತಕ್ಷಣಕ್ಕೆ ಏನು ವಸ್ತ್ರಗಳನ್ನ ಬದಲಾವಣೆ ಮಾಡ್ತಾರೆ. ಕೆಂಪು ವಸ್ತ್ರ ಮಾಡ್ತಾರೆ, ಮತ್ತು ನೀಲಿ ಕಲರ್ ವಸ್ತ್ರ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಸ್ವಾಮಿಗಳಲ್ಲೇ ಆ ಥರ ಇಲ್ಲ, ಎಲ್ಲ ಒಂದೇ. ಏನು ಸರ್ವಜನೋ ಸುಖಿನೋ ಭವಂತು ಅಂತಾರಲ್ಲ, ಆ ಥರ ಎಲ್ಲರಿಗೂ ಒಂದೇ ಇದು ಮಾಡ್ತಾರೆ. ಬಟ್ ಒಳ್ಳೊಳ್ಳೆ ಒಂದು ನಾವು ಏನು ಭಜನೆಗೆ ಬಂದಾಗಲಿ ಇದು ಬಂದಾಗಲಿ ಬೇರೊಬ್ಬರಿಗೆ ಅವರೊಂದು ಮಾಡೋದು ಇವರೊಂದು ಮಾಡೋದು ಅವೆಲ್ಲ ಇಲ್ಲ. ಅದೊಂದು ಒಳ್ಳೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ಈಗ ಸುಮಾರು 36ನೇ ವರ್ಷ ಪಡಿ ಇದೆ. ದೇವರು ಆಯುಸ್ಸು ಆರೋಗ್ಯ ಅವ್ರಿಗೆ ಕೊಡಲಿ. ಹೆಚ್ಚಿನ ನಮ್ಮಂಥ ಭಕ್ತರುಗಳನ್ನ ಅಥವಾ ನಮ್ಮಂಥರ ಅಯ್ಯಪ್ಪನ ಅಭಿಮಾನಿಗಳನ್ನ ಇನ್ನೂ ಹೆಚ್ಚಿನಾಗಿ ಶಬರಿಮಲೆಗೆ ಕರ್ಕೊಂಡು ಹೋಗಲಿ ಅಂತ ಹೇಳಿ ನಾನು 1-2 ಮಾತು ಮುಗಿಸ್ತಾ ಇದ್ದೀನಿ ಸ್ವಾಮಿ.